ಗೋಳಿದರಿ ಗುತ್ತಿನ ಮನೆ ಗುರುಪುರದ 12 ಗುತ್ತಿನ ಮನೆಗಳಲ್ಲಿ ಒಂದು. ಇದು ನ್ಯಾಯಚಾವಡಿ. ಈ ನ್ಯಾಯಚಾವಡಿಯಲ್ಲಿ ಎಷ್ಟೋ ನ್ಯಾಯಗಳು ಜಾತಿ ಮತ ಭೇದವಿಲ್ಲದೆ ಪರಿಹಾರ. ಕೋರ್ಟಲ್ಲಿರುವ ವ್ಯಾಜ್ಯಗಳು ಇಲ್ಲಿ ಪರಿಹಾರ. ತನ್ನ ಎಲ್ಲವನ್ನೂ ಸಮಾಜಕ್ಕೆ ತ್ಯಾಗ ಮಾಡಿ ಬದುಕುವ ಗಡಿಕಾರನಿಗೆ ಏನು ಕೆಲಸ ಇಲ್ಲ. ಗಡಿ ಹಿಡಿದು ಆ ಜೀವನವನ್ನು ಮಾಡಿದ್ರೆ ಆತ ಯಾವ ದೈವದ ಗಡಿ ಹಿಡಿದಾನೋ ಆ ದೈವಗಳೇ ಅದನ್ನು ಅನುಗ್ರಹಿಸಿ ಕೆಲಸ ಮಾಡಿಕೊಂಡು ಬರ್ತಾರೆ. ಇಡೀ ದೇಶದಲ್ಲಿ ಎಲ್ಲೂ ಇಷ್ಟು ದೊಡ್ಡ ಮಹಾಕಾಲನ ಮೂರ್ತಿ ಇಲ್ಲ, ದೇಶದಲ್ಲಿ ಇಲ್ಲ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಇಲ್ಲಿ ಮುಂದಕ್ಕೆ ದೇವರನ್ನು ಮುಟ್ಟಿ ಜಾತಿ ಪಂಗಡ ಲಿಂಗ ಭೇದವಿಲ್ಲದೆ ಬಂದು ಪೂಜೆ ಮಾಡುವ. ತುಳುನಾಡು ಸಂಸ್ಕೃತಿ ಸಂಪ್ರದಾಯಗಳ ಬೀಡು. ಇಂತಹ ತುಳುನಾಡಿನಲ್ಲಿ ಗುತ್ತಿನ ಮನೆಗೆ ತನ್ನದೇ ಆದ ಸ್ಥಾನಮಾನವಿದೆ. ಇಂತಹ ಗುತ್ತಿನ ಮನೆಗಳಲ್ಲಿ ಒಂದು ಗುರುಪುರದಲ್ಲಿರುವ ಗೋಳಿದಡಿ ಗುತ್ತು. ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಸಮಾಜದ ಒಳಿತಿಗಾಗಿ ಶ್ರಮಿಸುತ್ತಿರುವ ಈ ಗುತ್ತು ಇದೀಗ ದಕ್ಷಿಣ ಭಾರತದ ಪ್ರಪ್ರಥಮ ಶ್ರೀ ಗುರು ಮಹಾಕಾಲೇಶ್ವರ ದೇವರ ಬೃಹತ್ ಏಕಶಿಲಾ ಮೂರ್ತಿ ಪ್ರತಿಷ್ಠಾ ಬ್ರಹ್ಮಕಲಶಕ್ಕೆ ಅಣಿಯಾಗುತ್ತಿದೆ. ವೈದ್ಯನಾಥ ಪಂಚದೇವತೆಗಳನ್ನು ಮತ್ತು ಗುರು ಮಹಾಕಾಲೇಶ್ವರ ಸ್ವಾಮಿಯನ್ನು ಸ್ಮರಿಸುತ್ತಾ ಮತ್ತು ವಂದಿಸುತ್ತಾ, ಗೋಳಿದರಿ ಗುತ್ತಿನ ಮನೆ ಗುರುಪುರದ 12 ಗುತ್ತಿನ ಮನೆಗಳಲ್ಲಿ ಒಂದು. ಇದು ಹಿಂದಿನ ಗುತ್ತಿನ ಮನೆ ಇಲ್ಲಿಂದ ಪೂರ್ವ ಭಾಗದಲ್ಲಿ, ಇಲ್ಲಿಂದ ಒಂದು 200-250 ಮೀಟರ್ ದೂರದಲ್ಲಿತ್ತು. 2008ರಲ್ಲಿ ಆ ಕಾಲದ ಪರಿಸ್ಥಿತಿಗೆ ಅನುಗುಣವಾಗಿ ಈ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಗುರುಗಳು ಚಿಕ್ಕಮಗಳೂರಿನ ವೇದ ವಿಜ್ಞಾನ ಮಂದಿರದ ಶ್ರೀ ಕೆ.ಎಸ್. ನಿತ್ಯಾನಂದರು ಈ ಜಾಗದಲ್ಲಿ ಗುತ್ತಿನ ಮನೆ ಕಟ್ಟಬೇಕು ಅಂತ ಹೇಳಿ ಇಲ್ಲಿ 2008 ಮಾರ್ಚರಲ್ಲಿ ನೂತನ ಗುತ್ತಿನ ಮನೆಗೆ ಶಿಲಾನ್ಯಾಸ ಮಾಡಿ, ಇದು ಭಾಳ ಪ್ರಶಸ್ತದ ಜಾಗ, ಇಲ್ಲೇ ಗುತ್ತಿನ ಮನೆ ಕಟ್ಟಬೇಕು ಅಂತ ಹೇಳಿದರು. ಆ ರೀತಿಯಾಗಿ ಇಲ್ಲಿ ಗುತ್ತಿನ ಮನೆ ಹೊಸತು ಕಟ್ಟಿ 2010 ಜನವರಿ 18, 19, 20ಕ್ಕೆ ಈ ಮನೆಯ ಗೃಹ ಪ್ರವೇಶ ನಡೆಯಿತು. ನನಗೆ 18, 19ರಂದು ಈ ಗುತ್ತಿನ ಮನೆಯ ಗಡಿಕಾರನಾಗಿ ನಾನು ಗಡಿಪಟ್ಟ ಸ್ವೀಕರಿಸಿ ಆವತ್ತಿಂದ ಈ ಗುತ್ತಿನ ಮನೆಯಲ್ಲಿ ನಾನು ವಾಸಿಸಿಕೊಂಡು ಬರ್ತಾ ಇದ್ದೇನೆ. ಈ ಗುತ್ತಿನ ಮನೆ ಏನು ಅಂತ ಹೇಳಿದರೆ, ಈಗ ಈ ಗುತ್ತು ಎಂಬ ವ್ಯವಸ್ಥೆ ಭಾಳ ವಿಶೇಷವಾದದ್ದು. ಈಚಿನ ದಿನಗಳಲ್ಲೆಲ್ಲ ಗುತ್ತಿನ ಮಹತ್ವಗಳು ಯಾರಿಗೆ ಗೊತ್ತಿಲ್ಲ, ಖಾಲಿ ಒಂದು ಹೆಸರಿಗೆ ಗುತ್ತು ಅಂತ ಆಗಿಬಿಟ್ಟಿದೆ. ಒಂದು ಕಾಲದಲ್ಲಿ ಸಮಾಜಕ್ಕೆ ಯಾವುದೇ ಜಾತಿ ಮತ ಭೇದವಿಲ್ಲದೆ, ಒಂದು ಕಾಲ ಅಂತ ಹೇಳಿದ್ರೆ ಒಂದು 10-100 ವರ್ಷಗಳಿಗೆ ಹಿಂದೆ, ಹೆಚ್ಚು ಹಿಂದೆ ಹೋಗಬೇಕು ಅಂತಿಲ್ಲ, 1940ರವರೆಗೂ ಏನು ಅಂತ ಹೇಳಿದರೆ, ಸಮಾಜದಲ್ಲಿ ಯಾವುದೇ ಅಶಾಂತಿ ಅನೀತಿ ಆದರೂ, ಯಾವುದೇ ನ್ಯಾಯ ನಿರ್ಣಯ ಆಗಿದ್ದರೂ ಎಲ್ಲೋ ಗುತ್ತಿನ ಚಾವಡಿಗಳು ನಡೀತಾ ಇತ್ತು. ಸಮಾಜದ ಸುಸ್ಥಿತಿಯನ್ನು ಮತ್ತು ಸುಭೀಕ್ಷೆಯನ್ನು ಕಾಪಾಡಿಕೊಂಡು ಬಂದದ್ದೇ ಈ ಪ್ರಾಚೀನ ಧರ್ಮಾಡಳಿತ ವಿಭಾಗ ಅಂತ ಹೇಳೋದು. ಇದಕ್ಕೆ ಗುತ್ತು, ಬೀಡು, ಭಾವ, ಬರಿಕೆ, ಪರಡಿ, ಮಾಗನಡಿ ಅಂತೇಳಿ ಇದೆಲ್ಲ ವಿಭಾಗಗಳದ್ರಲ್ಲಿ. ಆ ರೀತಿ ನಮ್ಮ ಗುರುಗಳ ಏನು ಹೇಳಿದರು ಅಂತ ಹೇಳಿದರೆ, ಆ ಪ್ರಾಚೀನ ವ್ಯವಸ್ಥೆಯನ್ನು ಒಂದಷ್ಟಾದರೂ ಅನುಕರಣೆ ಮಾಡಿ ನೀನು ಇಲ್ಲಿ ವಾಸಿಸ್ತಾ ಬರಬೇಕು ಅಂತ ಹೇಳಿದ್ದಕ್ಕೆ ಅದಕ್ಕೆ ದೀಕ್ಷಾಬದ್ಧನಾಗಿ ನಾನು ಗಡಿ ಸ್ವೀಕಾರ ಮಾಡಿದ ನಂತರ ಇಲ್ಲಿ ಅದೇ ರೀತಿಯ ಕಾರ್ಯನಿರ್ವಹಣೆ ಮಾಡಿಕೊಂಡು ಬರ್ತಾ ಇದ್ದೇನೆ. ಅದೆಲ್ಲರಿಗೂ ಗೊತ್ತಿರುವ ವಿಚಾರ. 10 ಹಲವು ನ್ಯಾಯಗಳಲ್ಲಿ ತೀರ್ಮಾನ ಆಗಿದೆ. ಊರಿನ ಸುತ್ತದ ಸಮಾಜ ಒಂದಷ್ಟು ವಿಷಯಗಳಿಗೆ ಪರಿಹಾರ ಸಿಕ್ಕಿದೆ. ಇಲ್ಲಿ ಪ್ರಧಾನ ದೈವ ಮುಂಡಿತ ಅಂದರೆ ವೈದ್ಯನಾಥ ಮತ್ತು ಪಂಚದೇವತೆಗಳು ಇಲ್ಲಿರುವುದು. ಇದು ನ್ಯಾಯಚಾವಡಿ. ಈ ನ್ಯಾಯಚಾವಡಿಯಲ್ಲಿ ಎಷ್ಟೋ ನ್ಯಾಯಗಳು ಜಾತಿ ಮತ ಭೇದವಿಲ್ಲದೆ ಪರಿಹಾರ ಆಗಿದೆ. ಕೋರ್ಟಲ್ಲಿರುವ ವ್ಯಾಜ್ಯಗಳು ಇಲ್ಲಿ ಪರಿಹಾರ ಆಗಿದೆ. ಇಲ್ಲಿವರೆಗೂ ಅದು ನಡೀತಾ ಬಂದು ಎಲ್ಲ ಸಮಾಜದ ಎಲ್ಲರಲ್ಲಿ ಸುತ್ತದ ಹೆಚ್ಚಿನವರು ಈ ಗುತ್ತಿನ ಮನೆಗೆ ಬಹಳ ಆತ್ಮೀಯರು, ಗುತ್ತಿನ ಮನೆ ಅಭಿಮಾನಿಗಳು. ಮತ್ತು ಇಲ್ಲೆಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಜಾತಿ ಮತ ಭೇದ ಇಲ್ಲದೆ ಇವತ್ತಿನ ದಿವಸ ಏನಂತ ಹೇಳಿದರೆ ಅಷ್ಟು ಚೆನ್ನಾಗಿ ಇಲ್ಲಿ ಸಂಬಂಧ ಇಟ್ಕೊಂಡು ನಡ್ಕೊಂಡು ಬಂದು ಒಂದು ಸಮಾಜದಲ್ಲಿ ಒಂದು ಸುಸ್ಥಿರತೆ ಮತ್ತು ಸಮಾಜದಲ್ಲಿ ಆಗುವಂಥ ಅಶಾಂತಿ ಸಹಜವಾಗಿ ಬರ್ತದೆ. ಭೇದ ಭಾವಗಳೆಲ್ಲ ಬರಲೇಬೇಕು. ಸಮಾಜ ನಿರಂತರತೆ ಹೇಳಿದರೆ ಅದೇ. ಅದರಲ್ಲಿ ಬರುವಾಗ ಅದನ್ನು ಸರಿ ಮಾಡಿಕೊಂಡು ಬರುವುದು ಗುತ್ತಿನ ಆಡಳಿತದ ಗುತ್ತಿನ ಮನೆಯ ಪ್ರಧಾನವಾದ ಭಾಗ. ಗುತ್ತು ಅಂತ ಹೇಳಿದರೆ ಗತ್ತು ತೋರಿಸಲಿಕ್ಕೆ ಇರುವುದಲ್ಲ. ಗುತ್ತು ಅಂತ ಹೇಳಿದರೆ ಸಮಾಜದಲ್ಲಿ ಒಳಿತನ್ನು ಆಶಿಸಿ ಒಳಿತನ್ನು ಉಂಟು ಮಾಡಿ ಯಾವುದೇ ಜಾತಿ ಪಂಗಡ ಲಿಂಗಭೇದ ಇಲ್ಲದೆ ಏಕ ಮನಸ್ಸಿನಲ್ಲಿ ಬಾಳುವಂಥ ವ್ಯವಸ್ಥೆ ನಿರ್ಮಾಣ ಮಾಡುವುದೇ ಗುತ್ತು. ಭಾಳ ಹಿಂದಿನಿಂದಲೂ ಈ ಗುತ್ತಿನ ಅಸ್ತಿತ್ವದಲ್ಲಿತ್ತು. ಒಂದಷ್ಟು ಕಾಲ ಇದು ಕಾಲದಲ್ಲಿ ಮರೆಮಾಚಿತ್ತು. ನಮ್ಮ ಗುರುಗಳ ಒಂದು ಅನುಗ್ರಹದಿಂದ, ಅವರ ನಿರ್ದೇಶನದಿಂದ, ನಮ್ಮ ಹಿರಿಯವರು, ನನ್ನ ಅಪ್ಪನ ಹೆಸರು ಕಾರಮಗುರು ಗುತ್ತು ಪದ್ಮನಾಭ ಶೆಟ್ಟಿ ಅಂತ ಹೇಳಿ, ನಮ್ಮ ತಾಯಿಯವರು ಅವರು ಒಂದು ಬೀಡಿನ ಮನೆಯವರು, ಸಾರಿಯ ಬೀಡು ಅಂತ ಹೇಳಿ ಪುತ್ತೂರಲ್ಲಿ.
ಅವರ ಹೆಸರು ಉಮಾವತಿ ಪದ್ಮನಾಭ ಶೆಟ್ಟಿ ಅಂತೇಳಿ. ಆ ಇಬ್ಬರು ಮಾಡಿದ ಒಳ್ಳೆತನದ ಫಲದಿಂದ ನಾವು ಇವತ್ತು ಈ ಸ್ಥಿತಿಯಲ್ಲಿ ಬಂದು ಈ ರೀತಿ ಸರಳವಾಗಿ ಜೀವನ ತೆಗೀತಾ ಬಾಳಿ ಬದುಕ್ತಾ ಬರ್ತಾ ಇದ್ದೇವೆ. ಈ ಗುತ್ತಿನ ಮನೆಗಳು ಮೂಲದಲ್ಲಿ 1,000 ಚಿಲ್ಲರೆ ಇತ್ತು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡಿಂದ ಕುಂದಾಪುರದವರೆಗೆ. ಇಲ್ಲಿ ಗುತ್ತಿನ ಮನೆ ಅಂತ ಹೇಳ್ತಾರೆ. ಕುಂದಾಪುರ ಕಡೆ ಮೆಟ್ಕಲ್ ಮನೆ, ಹೆಬ್ಬಾಗಿನ ಮನೆ ಅಂತೇಳಿ ಗುತ್ತಿನ ಮನೆಗಳೇ. ಬರ್ತಾ ಡಿಕ್ಲರೇಷನ್ ಬಂತು, ಇನ್ನೊಂದು ಬಂತು. ಇನ್ನಷ್ಟು ಜನ ಉದ್ಯೋಗ ಅರಿಸ್ಕೊಂಡು ಬೊಂಬಾಯಿಗೆ ಹೋದರು, ಸಂಪ್ರದಾಯಗಳು ನಿಂತು ಹೋದವು. ಆವಾಗೆಲ್ಲ ಮರೆಮಾಚ್ತಾ ಬಂತು. ಗುತ್ತಿನ ಮನೆಗಳು ಎಲ್ಲ ಕಡೆಯಲ್ಲುಂಟು. ಈಗ ಹೆಚ್ಚು ಈತಿನ ಮಂದಿ ನಮ್ಮ ಈ ಗುತ್ತಿನ ಮನೆ ಆದ ನಂತರ ನನ್ನ ಲೆಕ್ಕದಲ್ಲಿ ಒಂದು 100-200 ಗುತ್ತಿನ ಮನೆಗಳು ಪುನರುತ್ಥಾನಗೊಂಡವು. ಆದರೆ ಮೂಲ ಗುತ್ತಿನ ನಿರ್ಣಯವನ್ನು ತಗೊಂಡು ಮೂಲದಲ್ಲಿ ಇದ್ದಂಥ ವ್ಯವಸ್ಥೆ ಗುತ್ತಿನ ಮನೆಗಳು ಪುನರುತ್ಥಾನ ಆದರೂ ಆ ವ್ಯವಸ್ಥೆಗೆ ಹೆಚ್ಚಿನ ಗುತ್ತುಗಳು ಬರಲಿಲ್ಲ. ಆ ನಿಟ್ಟಿನಲ್ಲಿ ಈ ಗುತ್ತಿನ ಮನೆ ಆ ಮೂಲ ವ್ಯವಸ್ಥೆ ಹಿಂದೆ ಬರಬೇಕು, ಪುನರ್ರೂಪಣೆ ಆಗಿ ಯಾವುದೇ ಒತ್ತಡಕ್ಕೆ ಸಿಲುಕದೆ ಸಮಾಜದಲ್ಲಿ ಭೇದ ಭಾವ ಇಲ್ಲದೆ ಬದುಕಲಿಕ್ಕೆ ಒಂದು ದಾರಿದೀಪ ಆಗಬೇಕು ಎಂಬ ನಿಟ್ಟಿನಲ್ಲಿ ಈ ಗುತ್ತು ಕೆಲಸ ಮಾಡಿದೆ ಅಂತೇಳಿ ನನ್ನ ಒಂದು ಮನಸ್ಸಿನ ಆಶಯ. ಅದು ಕೆಲಸ ಮಾಡಿದೆ ಕೂಡ. ಈ ರೀತಿಯಲ್ಲಿ ಗಡಿ ಹಿಡಿದು ಸಮಾಜಕ್ಕೆ ತನ್ನನ್ನು ತಾನೇ ಗಡಿಕಾರ ಅಂತ ಹೇಳಿದರೆ ಸಮಾಜಕ್ಕೆ ತಾನನ್ನು ತಾನು ಸಮರ್ಪಿಸಿಕೊಳ್ಳುವ, ಸಮಾಜದ ಒಳಿತಿಗೆ ಸಮಾಜದ ಉದ್ಧಾರಕ್ಕೆ ತನ್ನನ್ನು ತಾನು ತೆಗೆಸಿಕೊಂಡು ಕೆಲಸ ಮಾಡುವ ಗಡಿಕಾರ. ಮತ್ತು ಅದರಲ್ಲಿ ಅವನಿಗೆ ದೊಡ್ಡ ಸ್ಥಾನಮಾನ, ನಾನೊಬ್ಬ ವಿಶೇಷ ವ್ಯಕ್ತಿ ಅದೆಲ್ಲ ಅಲ್ಲ. ಮಾನವ ಜೀವನ ಅಂತ ಹೇಳಿ ಇಡೀ ಜೀವಿಗಳಲ್ಲಿ ಮಾನವನ ಜೀವನ ಅತ್ಯುನ್ನತ ಜೀವನ. ಮಾನವ ಜೀವಿ ಮನುಕುಲದ ಒಳಿತಿಗೆ, ಸಮಾಜದ ಒಳಿತಿಗೆ, ತನ್ನೊಟ್ಟಿಗೆ ಎಲ್ಲ ಜೀವಿಗಳು ಒಳ್ಳೆಯಲ್ಲಿ ಬದುಕಬೇಕು, ಈ ಪ್ರಕೃತಿ ಉಳಿಬೇಕು ಅಂತೇಳಿ ಆಶಿಸಿ ಬದುಕಬೇಕು. ಎಲ್ರಿಗೂ ಸಾಧ್ಯ ಆಗೋದಿಲ್ಲ ಕೆಲವು ಕಾರಣದಿಂದ. ಈ ಗುತ್ತು ಎಂಬ ವ್ಯವಸ್ಥೆಯಲ್ಲಿ ಗಡಿಕಾರ ಆ ರೀತಿಯಲ್ಲಿ ಸತ್ಯವಂತನಾಗಿ, ಪ್ರಜ್ಞಾಶೀಲನಾಗಿ, ನ್ಯಾಯಬದ್ಧನಾಗಿ, ಅತ್ಯಂತ ಸಾತ್ವಿಕನಾಗಿ ಬದುಕಬೇಕು. ಆತ ಗಡಿಕಾರ, ಗಡಿ ಹಿಡಿದವ ಅಂತ ಹೇಳೋದು. ತನ್ನ ಎಲ್ಲವನ್ನೂ ಸಮಾಜಕ್ಕೆ ತ್ಯಾಗ ಮಾಡಿ ಬದುಕುವ ಗಡಿಕಾರ. ಅದನ್ನು ಒಂದು ಏನು ಅಂತ ಹೇಳಿದರೆ ನನ್ನ ಒಂದು ಸ್ಥಾನಮಾನ ಮತ್ತು ಮೈಲೆ ಅಂತ ಹೇಳಿಕೊಂಡು ಬದುಕುವುದೆಲ್ಲ ಇಲ್ಲ. ಎಲ್ಲರ ಆಶಯ, ಅದು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಮಾನವತೆಯ ಉದ್ಧಾರಕ್ಕಾಗಿ ಬದುಕಬೇಕವ. ಅದೇ ಗುತ್ತಿನ ಗಡಿಕಾರನ ಆಡಳಿತ ಪದ್ಧತಿ. ಆ ರೀತಿಯಲ್ಲಿ ಬೇರೆ ಗುತ್ತುಗಳು ಎಷ್ಟು ಪಾಲಿಸುತ್ತಾ ಇದ್ದಾವೆ, ಗುತ್ತಿನ ಮನೆಗಳಿದ್ದಾವೆ, ನೇಮ ನೆರಿಗೆಲ್ಲ ಮಾಡ್ತಾರೆ. ಇಲ್ಲಿ ನಾನು ವೈಯಕ್ತಿಕವಾಗಿ ನಂದು ಹೇಳಬೇಕಾದ್ರೆ ನಾನು ಅದು ಬರಬೇಕು, ಮುಂದಕ್ಕೆ ಎಲ್ಲ ಗುತ್ತಿನ ಮನೆಗಳು ಆ ಸ್ಥಿತಿಗೆ ಬರಬೇಕು, ಎಲ್ಲ ಗುತ್ತಿನ ಮನೆಗಳು ಗಡಿ ಆಗಬೇಕು. ಆವಾಗ ಸಮಾಜ ತುಂಬ ಒಳ್ಳೆಯದಾಗ್ತದೆ. ಪ್ರತಿ ಊರಿನ ಗುತ್ತಿನ ಮನೆಗಳಲ್ಲಿ ಒಬ್ಬ ಗಡಿಕಾರ ಈ ರೀತಿ ಸಮಾಜಕ್ಕೋಸ್ಕರ ಬದುಕಿದರೆ ಅದಕ್ಕೆ ಬೇರೆ ಬೇರೆ ಕಾರಣ ಉಂಟು. ಆರ್ಥಿಕ ಬೆಂಬಲ ಇರುವುದಿಲ್ಲ, ಒಂದಷ್ಟು ಸಾಮಾಜಿಕ ಸ್ಥಾನಮಾನದಲ್ಲಿ ಕೊರತೆ ಆಗ್ತದೆ. ಅದಕ್ಕೋಸ್ಕರ ಅಷ್ಟು ಜನ ಗಡಿ ಹಿಡಿಲಿಕ್ಕೆ ಹಿಂದೆ ಹಿಡಿತಾರೆ ಗುತ್ತಿನ ಮನೆಯವರು. ಹಾಗೆ ಈಚಿನ ದಿನಗಳಲ್ಲಿ ಕೆಲವು ಗಡಿಗಳೆಲ್ಲ ಆಯಿತು. ಅವರು ಕೂಡ ಹೀಗೆ ಬದುಕಬೇಕು ಅಂತ ನಾನು ಎಲ್ಲರಿಗೂ ಹೋಗಿ ಹೇಳ್ತೇನೆ. ಹೇಳಿದರೆ ಸಮಾಜದಲ್ಲಿ ಒಂದು ಶಾಂತಿ, ನೆಮ್ಮದಿ ತನ್ನಿಂದ ತಾನೇ ಧರ್ಮ ದೈವಗಳು ತರ್ತವೆ. ಗಡಿಕಾರನಿಗೆ ಏನು ಕೆಲಸ ಇಲ್ಲ, ಗಡಿ ಹಿಡಿದು ಆ ಜೀವನವನ್ನು ಮಾಡಿದರೆ ಆತ ಯಾವ ದೈವದ ಗಡಿ ಹಿಡಿದಾನೋ ಆ ದೈವಗಳೇ ಅದನ್ನು ಅನುಗ್ರಹಿಸಿ ಕೆಲಸ ಮಾಡಿಸ್ಕೊಂಡು ಬರ್ತವೆ. ಅದು ಅದರಲ್ಲಿ ಮುಖ್ಯ. ಆತ ಪ್ರಾತಃ ಕಾಲ ಎದ್ದು ಆ ದೈವಗಳನ್ನು ಅನುಸಂಧಾನ ಮಾಡಿ ಆ ಸುತ್ತದ ಸಮಾಜದ ಕಷ್ಟಗಳನ್ನು, ಕಾರ್ಪಣ್ಯಗಳು ತನ್ನ ಕಷ್ಟದೊಟ್ಟಿಗೆ ದೈವದ ಹತ್ರ ಭಿನ್ನಯ ಮಾಡಿ ಅವರ ಉದ್ಧಾರಕ್ಕಾಗಿ ಪ್ರಾರ್ಥನೆ ಮಾಡಿದಾಗ ನಿಜವಾದ ಅರ್ಥದ ಗುತ್ತು ಅಂತ ಆಗ್ತದೆ, ಬೀಡು ಅಂತ ಆಗ್ತದೆ, ಭಾವ ಅಂತ ಆಗ್ತದೆ, ಬರ್ಕೆ ಅಂತ ಆಗ್ತದೆ. ಇಲ್ಲದಿದ್ದರೆ ಹೆಸರಿಗೆ ಮಾತ್ರ ನಾಮಧಾರಿ ಗುತ್ತುಗಳು, ಮನೆತನಗಳು ಬರುವುದು ಸರಿಯಲ್ಲ. ಅದಕ್ಕೋಸ್ಕರ ಈ ಮನೆತನಗಳಿಗೆಲ್ಲ ಸಮಾಜದಲ್ಲಿ ಒಂದು ಮಾನ್ಯತೆ ಉಂಟು. ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಕಡೆ ಹೋಗಿ ನೋಡಿ. ದೈವಗಳ ಸಾನ್ನಿಧ್ಯದಲ್ಲಿ ಗುತ್ತುಗಳವರಿಗೆ ವಿಶೇಷ ಸ್ಥಾನಮಾನ. ಯಾಕೆ ಅಂತ ಹೇಳಿದರೆ ಅವರ ಹಿರಿಯವರು ಮತ್ತು ಆ ಮನೆತನ ಸಮಾಜದ ಉದ್ಧಾರಕ್ಕಾಗಿ ಬದುಕಿದೆ ಎಂಬ ಅರ್ಥ. ಅದರದ್ದು ಸಮಾಜದ ಉನ್ನತಿಗಾಗಿ, ಸಮಾಜದ ಏಳಿಗೆಗಾಗಿ, ಸಮಾಜದ ಶಾಂತಿಗಾಗಿ ಬದುಕಿ ಜೀವನವನ್ನು ತ್ಯಾಗ ಮಾಡಿದ್ದಾರೆ. ಆದ್ದರಿಂದ ಆ ಗೌರವ ಇವತ್ತು ತುಳುನಾಡಲ್ಲಿ ಎಲ್ಲ ಗುತ್ತಿನ ಮನೆಗಳಿಗೂ ಮತ್ತು ಉಳಿದ ಮನೆತನಗಳಿಗೂ ಉಂಟು. ಅದರಲ್ಲಿ ಜಾತಿ ಭೇದ ವ್ಯವಸ್ಥೆ ಇಲ್ಲ, ಎಲ್ಲರೂ ಸಮಾನರು. ಆ ನಿಟ್ಟಿನಲ್ಲಿ ಈ ಗುತ್ತು ತುಂಬ ಕೆಲಸ ಮಾಡಿದೆ 15 ವರ್ಷದಲ್ಲಿ. ಚಿಕ್ಕ ಸಮಯ, ಅದೇ ನನ್ನ ಅನುಭವದಲ್ಲಿ ಏನೂ ಇಲ್ಲದರೂ ಒಂದು 5-10% ಅದು ಕೆಲಸ ಮಾಡಿದೆ ಅಂತೇಳಿ ನನ್ನ ಅಭಿಪ್ರಾಯ. ಈ ಮೂರ್ತಿ ನಿರ್ಮಾಣದ ಹಿಂದೆ ಒಂದು ಕಥೆ ಇದ್ದು, ಉತ್ತರದ ಉಜ್ಜಯಿನಿಯಿಂದ ಬಂದ ಮಹಾ ಸಾಧಕರೊಬ್ಬರು ಇಲ್ಲಿ ಮಣ್ಣಿನ ಲಿಂಗ ಮಾಡಿ ಸಾಧನೆ ಮಾಡುವ ಮೂಲಕ ಇಲ್ಲಿನ ಜನರ ಸಮಸ್ಯೆಗಳನ್ನು ಪರಿಹರಿಸಿದ್ದರಂತೆ. ಬಳಿಕ ಇಂತಹ ಪುಣ್ಯಭೂಮಿಯಲ್ಲಿ ಇದೀಗ ಬೃಹತ್ ಏಕಶಿಲಾ ಮೂರ್ತಿ ತಲೆ ಎತ್ತಿ ನಿಂತಿದೆ. ಈ ಮೂರ್ತಿ 22 ಅಡಿ ಎತ್ತರವಿದ್ದು, ವೇಣೂರಿನ ಕಾಶಿಪಟ್ಟಣದಿಂದ ಕಲ್ಲನ್ನು ತಂದು ವೆಂಕಟೇಶ ಆಚಾರ್ಯ ಎಂಬುವವರು ಈ ಮೂರ್ತಿಯನ್ನ ರೂಪಿಸಿದ್ದಾರೆ.
ಆದಷ್ಟು ಬೇಗ ಪ್ರತಿಷ್ಠೆ ಮಾಡಬೇಕು ಅಂತ ಹೇಳಿ ಗುರುಗಳ ನಿರ್ದೇಶನ ಬಂತು. ಈ ಒಟ್ಟಿಗೆ 45 ಅಡಿ ಎತ್ತರದ ಪೀಠ ಸಹಿತ ಸಾನ್ನಿಧ್ಯ ಆಗಬೇಕು ಅಂತ ಹೇಳಿದರು ಆ ದಿವಸ ನಮ್ಮ ಗುರು ನಿತ್ಯಾನಂದ ಗುರುಗಳು. ಹಾಗೆ 22 ಫೀಟ್ ಅಡಿದ್ದು 5 ಹಂತಗಳಿದ್ದು ಪೀಠ, ಅದರ ಮೇಲೆ 22 ಹಂತದ ಪದ್ಮದಲ್ಲಿ ನಿಂತ ಮಹಾಕಾಲನ ಮೂರ್ತಿ, 6 ಕೈಯ ಮೂರ್ತಿ. ಇಡೀ ದೇಶದಲ್ಲಿ ಎಲ್ಲೂ ಇಷ್ಟು ದೊಡ್ಡ ಮಹಾಕಾಲನ ಮೂರ್ತಿ ಇಲ್ಲ, ದೇಶದಲ್ಲಿ ಇಲ್ಲ. ಅಂತೂ ದಕ್ಷಿಣ ಭಾರತದಲ್ಲಿ ಪ್ರಥಮ ಮಹಾಕಾಲನ ಸಾನ್ನಿಧ್ಯ ಇದು. ಅದಕ್ಕೆ ಗುರು ಮಹಾಕಾಲೇಶ್ವರ ಅಂತ ಹೆಸರಿಟ್ಟಿದ್ದಾರೆ. ಗುರು ಅನುಗ್ರಹದಿಂದಲೇ ಇಲ್ಲಿ ಅವರು ಮಾಡಿದ ತಪಸ್ಸು ಮತ್ತು ಗುರು ಸಾನ್ನಿಧ್ಯದ ಅನುಗ್ರಹದಿಂದ ಆದದ್ದರಿಂದ ಇದು ಈಗ ಮೂರ್ತಿ ಪ್ರತಿಷ್ಠಾಪನೆಯ ಸಮಯ ಬಂದಿದೆ. ಮೊನ್ನೆ ಫೆಬ್ರವರಿ ತಿಂಗಳ ಮಗ ಹುಣ್ಣಿಮೆಗೆ ಮೂರ್ತಿಯನ್ನು ಪೀಠದಲ್ಲಿ ನಿಲ್ಲಿಸಿತು. ಈಗ ಮೇ ತಿಂಗಳಂದರೆ ವೃಷಭ ಮಾಸದ 1, 2, 3ಕ್ಕೆ ಅಂದರೆ ಮೇ 15, 16, 17ಕ್ಕೆ ಪ್ರತಿಷ್ಠಾ ಬ್ರಹ್ಮಕಲಶ ಮಾಡುವಂಥ ಸಂಕಲ್ಪ ಮಾಡಿದ್ದೇವೆ. ಇದರ ವಿಶೇಷತೆ ಏನು ಅಂತ ಹೇಳಿದರೆ, ಇಲ್ಲಿ ಮುಂದಕ್ಕೆ ದೇವರನ್ನು ಮುಟ್ಟಿ ಜಾತಿ ಪಂಗಡ ಲಿಂಗ ಭೇದವಿಲ್ಲದೆ ಬಂದು ಪೂಜೆ ಮಾಡ್ಬೋದು, ನಿರ್ದೇಶನ ಕೊಡ್ತಾರೆ. ಅವರೇ ಬಂದು ಪೂಜೆ ಸಲ್ಲಿಸುವ ಸಾನ್ನಿಧ್ಯ. ಯಾವುದೇ ನಡುವಲ್ಲಿ ಜನ ನಿಂತು ಪೂಜೆ ಸಲ್ಲಿಸುವುದಲ್ಲ, ಭಾರತೀಯ ವಸ್ತ್ರ ಸಂಹಿತೆಯನ್ನು ಹಾಕಿ ಸ್ತ್ರೀ ಪುರುಷರು ಭೇದವಿಲ್ಲದೆ ಜಾತಿ ಪಂಗಡ ಧರ್ಮ ನೀನು ಅಲ್ಲಿ ನಿಲ್ಲು ಇಲ್ಲಿ ನಿಲ್ಲು ಇಲ್ಲ, ಮುಟ್ಟಿ ಪೂಜೆ ಮಾಡಿ ಮಹಾಕಾಲನ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುವಂಥ ಜಾಗ. ನೀವು ಆ ಪೀಠ ನೋಡಿರ್ಬೋದು, ಅದರಲ್ಲಿ ಆನೆ, ಕುದುರೆಗಳು, ಸರ್ಪ, ಪದ್ಮ, ಆಮೇಲೆ ಅದರ ಮೇಲೆ ಕಾಲಚಕ್ರ, ಅದರ ಮೇಲೆ ಜನಪದ ಬಂದಂಥ ಎಲ್ಲ ಕೆತ್ತನೆಗಳಿವೆ. ಅದನ್ನು ಹತ್ತಿ 4 ಮಗ್ಗುಲಲ್ಲಿ 4 ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದ್ವಾರಗಳಿವೆ. ಅದರಲ್ಲಿ ಮೇಲೆ ಹೋಗಿ ಪ್ರದಕ್ಷಿಣೆ ಬಂದು ನಮ್ಮ ಕಷ್ಟಗಳನ್ನು ಹೇಳಿಕೊಂಡು ಕೆಳಗೆ ಒಂದು ಮಹಾಕಾಲನ ಮೂರ್ತಿ ಬರ್ತದೆ. ಅದಕ್ಕೆ ಪೂಜೆ ಸಲ್ಲಿಸುವ ಒಂದು ವಿಧಾನ ಈಗ ರೂಪಿತವಾಗಿದೆ. ನಾಡ್ದು ಬ್ರಹ್ಮಕಲಶ ಕೂಡ ಹಾಗೆ, ಪ್ರತಿಯೊಬ್ಬರಿಗೂ ಬಂದು ಬ್ರಹ್ಮಕಲಶ ಅಭಿಷೇಕ ಮಾಡ್ಬೋದು ಮೂರ್ತಿಗೆ. ಇಲ್ಲಿ ನಾವು ಒಂದು ಕಲಶ ನಿರ್ಣಯ ಮಾಡಿದ್ದೇವೆ, ಅದರ ಒಂದು ಮೌಲ್ಯವನ್ನು ನಿರ್ಣಯ ಮಾಡಿದ್ದೇವೆ. ಅವರು ವೃತನಿಷ್ಠರಾಗಿ ಸಾತ್ವಿಕ ಆಹಾರ ತಗೊಂಡು ಭಾರತೀಯ ವಸ್ತ್ರತೆಯನ್ನು ಧರಿಸಿ ನಾಡ್ದು ಬ್ರಹ್ಮಕಲಶ ಅಂತ ಹೇಳಿದರೆ 15, 16, 17ರಲ್ಲಿ 16 ತಾರೀಕು ಸಂಜೆ 4ರಿಂದ ಬ್ರಹ್ಮಕಲಶ ಆರಂಭ ಆಗ್ತದೆ. ಎಲ್ಲರಿಗೂ ಬಂದು ಕಲಶ ತಂದು ದೇವರಿಗೆ ಅವರೇ ಒಯ್ಯುವಂಥ ವಿಧಾನ ಇಲ್ಲಿ, ಅವರೇ ಹಾಕಿ ಪುಣ್ಯಭಾಜನರಾಗ್ಬೋದು. ಇದು ಭಾಳ ವಿಶೇಷ, ಎಲ್ಲೂ ಇಲ್ಲ ಇದು. ನಾಡ್ದು ಮೇ 16ಕ್ಕೆ ಸಂಜೆ 4 ಗಂಟೆ ನಂತರ ಬ್ರಹ್ಮಕಲಶ ಅಭಿಷೇಕ ಉಂಟು. 15ಕ್ಕೆ ವೇದೋಕ್ತವಾದ ವಿಧಿವಿಧಾನಗಳ ಆರಂಭ ಆಗ್ತದೆ. 3 ದಿವಸ ಧಾರ್ಮಿಕ ಕಾರ್ಯಕ್ರಮಗಳಿವೆ, ಭಜನಾ ಸತ್ಸಂಗ ಇದೆ, ನಿರಂತರ ಊಟೋಪಚಾರ ಇದೆ. ಎಲ್ಲರೂ ಸಮಾನರು, ಯಾವುದೇ ಭೇದ ಇಲ್ಲ ಇಲ್ಲಿ. ಅವ ದೊಡ್ಡವ ಚಿಕ್ಕವಂತಿಲ್ಲ, ಎಲ್ಲರೂ ಬಂದು ಇಲ್ಲಿ ಸೇರಿಕೊಳ್ಬೇಕು. ಮತ್ತು ಹೆಚ್ಚಿನವರು ಕಲಶವನ್ನು ಆ ದಿವಸ ಅಭಿಷೇಕ ಮಾಡ್ಬೋದು. ರಾತ್ರಿ 10 ಗಂಟೆವರೆಗೆ ಸಮಯ ನಿಗದಿ ಮಾಡಿದೆ. ಕಲಶ ಅಭಿಷೇಕ ಮಾಡಲಿಕ್ಕೆ ಅದಕ್ಕೆ ಅಟ್ಟಳಿಗೆ ವ್ಯವಸ್ಥೆ ಆಗ್ತದೆ. ಕುಟುಂಬ ಸಮೇತರಾಗಿ ಭಾರತೀಯ ವಸ್ತ್ರ ಸಂಹಿತೆ ಧಾರಣೆ ಮಾಡಿ ಅವರ ಮನೋಭಿಲಾಷೆಯನ್ನು ಹೇಳಿ ಮೂರ್ತಿಗೆ ಅಭಿಷೇಕ ಮಾಡಿ ಪ್ರಾರ್ಥನೆ ಮಾಡುವ ಸುವರ್ಣಕಾವಶ ಉಂಟು. 1000 ವರ್ಷ ನಂತರ 1000 ವರ್ಷ ನಂತರ ಇಂಥ ಪ್ರತಿಷ್ಠೆ ನಡೀತಾ ಉಂಟು. ನನ್ನ ಮಾಧ್ಯಮದ ಮುಖಾಂತರ ಪ್ರಾರ್ಥನೆ ಇಷ್ಟೇ, ಎಲ್ಲರೂ ಬರಬೇಕು, ಎಲ್ಲ ಸೇರಿ ಸ್ವಾಮಿಯ ಅಭಿಷೇಕ ಮಾಡಿ ಅವರ ಮನೋಭಿಲಾಷವನ್ನೆಲ್ಲ ಪ್ರಾರ್ಥನೆ ಮಾಡಿ ಅವರಿಗೆ ಉತ್ತರೋತ್ತರ ಅಭಿವೃದ್ಧಿಯು ಆಯುಷ್ಯು ಆರೋಗ್ಯವೂ ಆಗಿ ಎಲ್ಲ ಸಮಸ್ತ ಪ್ರಜೆಗಳಿಗೆ ಜೀವಿ ಪಕ್ಷಿಗಳಿಗೆ ಒಳ್ಳೆಯದಾಗಲಿ, ಒಳ್ಳೆಯ ಮಳೆ ಬೆಳೆ ಬರಲಿ, ಅತಿವೃಷ್ಟಿ ಅನಾವೃಷ್ಟಿ ಸಮತೋಲನ ಆಗಲಿ ಅಂತೇಳಿ ಅದಕ್ಕೆ ಮೂಲ ಕಾರಣದ ಮಹಾಕಾಲನಲ್ಲಿ ಈ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತಾ